ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋ ಗ್ರೇಡ್ 4th ಕಲೆ ಕನ್ನಡ ಪುಟ್ಟನ ಗಾಳಿಪಟ. ಓಕೆ, ಕೈಟ್ ಆಫ್ ದಟ್ ಸ್ಮಾಲ್ ಬಾಯ್. ಇದರ ಎಕ್ಸ್ಪ್ಲನೇಷನ್ ಲೈಕ್ ಕ್ವಶನ್ ಅಂಡ್ ಆನ್ಸರ್, ಆಡ್ ಒನ್ ಔಟ್ ಎಕ್ಸರ್ಸೈಸ್ ಪೇಜ್, ಆಡ್ ಒನ್ ಔಟ್, then question and answer session, complete the poem. These three mains I am going to teach now. I am explaining both Kannada and English. Subscribe my channel please. You can check my playlist for other videos like grade 4th. You can go my playlist and scroll down, and you are seeing like grade 4th Kali Kannada textbook. Then you can click on that. Then under that so many videos I already uploaded relating to grade 4th. So you can check my playlist. ಎಸ್, ನೋಡ್ಕೊಳ್ಳಿ. ಫಸ್ಟ್ ಮೈನ್ ಗುಂಪಿಗೆ ಸೇರದ ಪದ. ಪುಟ್ಟನ ಗಾಳಿಪಟ ಗ್ರೇಡ್ 4th ಕಲಿ ಕನ್ನಡ. ಓಕೆ, ಸೊ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ, ಆಡ್ ಒನ್ ಔಟ್. I am explaining both Kannada and English. ಹಸಿರು, ಫಸ್ಟ್ ಒನ್ ಹಸಿರು, ಹಳದಿ, ಹಸು, ಕೆಂಪು. ಆನ್ಸರ್ ಇಸ್ ಹಸು. ವೈ? ಬಿಕಾಸ್ ಹಸಿರು ಮೀನ್ಸ್ ಗ್ರೀನ್ ಕಲರ್, ಹಳದಿ ಮೀನ್ಸ್ ಯೆಲ್ಲೋ ಕಲರ್, ಹಸು means cow, ಕೆಂಪು means red. Okay, ಹಸಿರು means green, ಹಳದಿ means yellow, ಹಸು means cow, ಕೆಂಪು means red. So green, yellow and red, these three relating to color. Cow means animal, so ಹಸು. Odd one out is hasu. Second one, dandu, Mysore, chendu, goli. Goli, chendu, dandu. These are all relating to the play, like games, like bat, ball, goli. Goli, you know, this is the playing thing. Okay, so Mysuru is the place name. Mysuru. Odd one out is Mysuru. Third one, Rama, Rahima, Joseph. Rama, Rahima, Joseph names. Last one is Kogile. This is the bird Kukko. Kogile. So odd one out is Kogile. Odd one out is Kogile. Next, fourth one, Aane, elephant, Mara, tree, Gida, plant, Balli, creep. Okay, Mara, Gida, Balli relating to the trees, plants, like that. Aane means elephant, animal. Aane, ಆನೆ, ಮರ, ಗಿಡ, ಬಳ್ಳಿ. ಆನ್ಸರ್ ಇಸ್ ಆನೆ. ಎಸ್, ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಗುಂಪಿಗೆ ಸೇರದ ಪದ, ಆಡ್ ಒನ್ ಔಟ್, ಮೈನ್ ಗ್ರೇಡ್ 4th ಕಲಿ ಕನ್ನಡ ಪುಟ್ಟನ ಗಾಳಿಪಟ. ಹಸಿರು, ಹಳದಿ, ಹಸು, ಕೆಂಪು, ಹಸು. ದಾಂಡು, ಮೈಸೂರು, ಚೆಂಡು, ಗೋಲಿ, ಮೈಸೂರು. ರಾಮ, ರಹೀಮ, ಜೋಸೆಫ್, ಕೋಗಿಲೆ, ಕೋಗಿಲೆ. ಆನೆ, ಮರ, ಗಿಡ, ಬಳ್ಳಿ, ಆನೆ. ಎಸ್, ಇದಿಷ್ಟು ಗುಂಪಿಗೆ ಸೇರದ ಪದ. ನೆಕ್ಸ್ಟ್, ಮೈನ್ ಕಂಪ್ಲೀಟ್ ದ ಪೋಯಮ್. ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ದ ಪೋಯಮ್. ನೋಡ್ಕೊಳ್ಳಿ. ಮೈನ್ ಗೆಳೆಯರು ಅಂತ ಇದೆ. ಗೆಳೆಯರು ಇನ್ ಯುವರ್ ಟೆಕ್ಸ್ಟ್ ಬುಕ್. ಗೆಳೆಯರು ಡ್ಯಾಶ್ then dash
ನಗಿಸಿದರು. ದೆನ್ ಪುಟ್ಟನದೆಗೆವು. ಪುಟ್ಟನ ಡ್ಯಾಶ್ ಡ್ಯಾಶ್ ಪಾಲಾಯಿತು. ಸಿ ಪ್ರಾಪರ್ಲಿ. ಆನ್ಸರ್ ಗೆಳೆಯರು ಪಟವನ್ನು, ಸ್ಟಕ್ ಆಗಿದ್ದಂತಹ ಪಟವನ್ನು, ಗಾಳಿಪಟವನ್ನು, ಕೈಟನ್ನು, ಹಿಯರ್ ದರ್ ಇಸ್ ನೋ ಡಬಲ್ ಕಾನ್ಸೋನೆಂಟ್, ಗೆಳೆಯರು ಪಟವನ್ನು ಬಿಡಿಸಿದರು. ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿ ಸ್ಟಕ್ ಆಗಿದ್ದಂತಹ ಕೈಟನ್ನು ಬಿಡಿಸ್ಕೊಂಡ್ರು. ಬಿಡಿಸಿದರು, ಕಾಟ್ ಆಗಿದ್ದಂತಹ ಕೈಟನ್ನು ಬಿಡಿಸಿದ್ರು, ತೆಗೆದ್ರು. ಓಕೆ. ಪುಟ್ಟಗೆ ಕೊಟ್ಟು ಡ್ಯಾಶ್ ಇದ್ದಲ್ಲಿ, ಪುಟ್ಟಗೆ ಕೊಟ್ಟು, ವೆರಿ ಸ್ಯಾಡ್ ಆಗಿದ್ದ ಪುಟ್ಟನಿಗೆ ಕೊಟ್ರು. ಪಟವನ್ನು, ಸ್ಟಕ್ ಆಗಿದ್ದ ಪಟವನ್ನು ತೆಗೆದು ಪುಟ್ಟನಿಗೆ ಕೊಟ್ರು. ಫ್ರೆಂಡ್ಸ್ ಎಲ್ಲ ಪುಟ್ಟನಿಗೆ ಕೊಟ್ರು. ಓಕೆ. ಪುಟ್ಟಗೆ ಕೊಟ್ಟು ನಗಿಸಿದರು, ನಗುವಂತೆ ಮಾಡಿದ್ರು. ಪುಟ್ಟ ನಗುವಂತೆ, ಅಳ್ತಾ ಇದ್ದ ಪುಟ್ಟ, ಕ್ರೈಯಿಂಗ್ ಪುಟ್ಟ, ನಾವು ಲಾಫಿಂಗ್. ಪುಟ್ಟಗೆ ಕೊಟ್ಟು ನಗಿಸಿದರು. ಪುಟ್ಟನ ಜಂಭವು, ಪುಟ್ಟನಿಗೆ ತುಂಬಾ ಪ್ರೈಡ್ ಇತ್ತು. ದಿಸ್ ಇಸ್ ಮೈ ಕೈಟ್, ಐ ಆಮ್ ನಾಟ್ ಗಿವಿಂಗ್ ಎನಿ ಒನ್, ಲೈಕ್ ದಟ್. After stucking the tree, that will be like piece. Pata was piece. So that's why now that time puttana jamba, prideness of the putta gone. Karagittu, melted, karagittu. Dash ಪಟವದು ಎಲ್ಲರ ಪಾಲಾಯಿತು. ಪಟವದು. Now kite is the kite became everyone's share. Okay, now the kite became everyone's share. ಪಟವದು ಎಲ್ಲರ ಪಾಲಾಯಿತು. Why? Because it getting into like piece after stucking the tree. Kite. Okay. ಗೆಳೆಯರು ಪಟವನ್ನು ಬಿಡಿಸಿದರು, ಪುಟ್ಟಗೆ ಕೊಟ್ಟು ನಗಿಸಿದರು. ಪುಟ್ಟನ ಜಂಭವು ಕರಗಿತ್ತು, ಪಟವದು ಎಲ್ಲರ ಪಾಲಾಯಿತು. ಗೆಳೆಯರು ಪಟವನ್ನು ಬಿಡಿಸಿದರು, ಪುಟ್ಟಗೆ ಕೊಟ್ಟು ನಗಿಸಿದರು. ಪುಟ್ಟನ ಜಂಭವು ಕರಗಿತ್ತು, ಪಟವದು ಎಲ್ಲರ ಪಾಲಾಯಿತು. ಇದು ಕಂಪ್ಲೀಟ್ ದ ಪೋಯಮ್ ಸೆಷನ್. ಆಮೈನ್. ನೆಕ್ಸ್ಟ್ ಇಮೇನ್. ಇಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಫಸ್ಟ್ ಒನ್, ಗಾಳಿಪಟವು ಯಾರ ಕೈಯಲ್ಲಿತ್ತು? ಗಾಳಿಪಟ ಮೀನ್ಸ್ ಕೈಟ್. ಗಾಳಿಪಟವು ಯಾರ ಕೈಯಲ್ಲಿತ್ತು? ಯಾರ ಮೀನ್ಸ್ ಹೂ, ಕೈಯಲ್ಲಿ ಇತ್ತು. ಹೂಸ್ ಹ್ಯಾಂಡ್, ಕೈಯಲ್ಲಿತ್ತು. ಓಕೆ. ಯಾರ ಕೈಯಲ್ಲಿತ್ತು ಗಾಳಿಪಟ? ಗಾಳಿಪಟ ಯಾರ ಕೈಯಲ್ಲಿತ್ತು? ಹೂಸ್ ಹ್ಯಾಂಡ್ ವಾಸ್ ದ ಕೈಟ್ ಇನ್? ಗಾಳಿಪಟವು, ಸೇಮ್ ರೈಟ್ ಇಟ್, ಗಾಳಿಪಟವು, ರಿಮೂವ್ ದ ಯಾರ, add the answer puttana, that boy, small boy. Puttana, then same, kaiyallittu, remove the question mark, add the full stop. Remove the yara, add the answer puttana. Okay, the kite was in the little boy's hand. Puttana kaiyallittu. Second one, ಯಾರನ್ನು ಕರೆಯಲು ಪುಟ್ಟ, ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಬಂದನು. ಓಕೆ. He wanted to call someone. Okay, he wanted to call someone. So the question meaning is to call whom. He went outside the home to call whom. ಯಾರನ್ನು ಕರೀಲಿಕ್ಕೆ ಬಂದ್ರು? To call whom?
ಗೆಳೆಯರನ್ನು, ಹಿಸ್ ಫ್ರೆಂಡ್ಸ್. ರಿಮೂವ್ ದ ಯಾರನ್ನು, ಆಡ್ ದ ಆನ್ಸರ್ ಗೆಳೆಯರನ್ನು. ಫ್ರೆಂಡ್ಸ್ ಗೆಳೆಯ ಗೆಳೆಯರು, ಗೆಳೆಯರನ್ನು, ಗೆಳೆಯರನ್ನು. ದೆನ್ ಸೇಮ್ ಕಾಪಿ ಇಟ್. ಕರೆಯಲು, ಪುಟ್ಟ, ಮನೆಯಾಚೆ, ಮನೆಯಾಚೆ, ಬಂದನು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಫುಲ್ ಸ್ಟಾಪ್. ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಬಂದನು? ಗೆಳೆಯರನ್ನು, ಹಿಸ್ ಫ್ರೆಂಡ್ಸ್. ಓಕೆ, he went outside from the home to call his friends. Third one, very important. ಗಾಳಿಪಟ ಯಾವುದಕ್ಕೆ, ಗಾಳಿಪಟ ಯಾವುದಕ್ಕೆ ಸಿಕ್ಕಿ ಹಾಕಿಕೊಂಡಿತು? Kite was stuck in which tree? Like what item? ಸಿಕ್ಕಿ ಹಾಕಿಕೊಂಡಿತು. Okay, stuck into where? Kite was stuck into where? ಗಾಳಿಪಟ. ರಿಮೂವ್ ದ ಯಾವುದಕ್ಕೆ, ಆಡ್ ದ ಆನ್ಸರ್ ಮರಕ್ಕೆ. ಟ್ರೀ, stuck into tree, ಮರಕ್ಕೆ ಸಿಕ್ಕಿ ಹಾಕಿ ಕೊಂಡಿತು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಫುಲ್ ಸ್ಟಾಪ್. ಗಾಳಿಪಟವು ಯಾರ ಕೈಯಲ್ಲಿತ್ತು? ಗಾಳಿಪಟವು ಪುಟ್ಟನ ಕೈಯಲ್ಲಿತ್ತು. ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಬಂದನು? ಗೆಳೆಯರನ್ನು ಕರೆಯಲು ಪುಟ್ಟ ಮನೆಯಾಚೆ ಬಂದನು. ಗಾಳಿಪಟ ಯಾವುದಕ್ಕೆ ಸಿಕ್ಕಿ ಹಾಕಿಕೊಂಡಿತು? ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತು. ಇದು ಆನ್ಸರ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್. ಎಸ್, ನೋಡ್ಕೊಳ್ಳಿ. ಫೋರ್ತ್ ಒನ್, ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ಪುಟ್ಟನಿಗೆ ಯಾಕೆ ಶಾಕ್ ಆಯಿತು? ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ವೈ ಹಿ ಶಾಕ್ಡ್? ಪೆಚ್ಚಾಯಿತು. ವೈ ಹಿ ಸ್ಯಾಡ್? ವೈ ಹಿ ಶಾಕ್ಡ್? ಓಕೆ, ವೈ ಡಿಡ್ ದ ಲಿಟಲ್ ಬಾಯ್ ಗೆಟ್ ಸ್ಯಾಡ್? ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ಪುಟ್ಟನ ಗಾಳಿಪಟ ಹಾಳಾದ್ದರಿಂದ. ಆರ್ ಪುಟ್ಟನ ಪಟ. ಪಟ ಮೀನ್ಸ್ ಕೈಟ್. ಓಕೆ, ಪುಟ್ಟನ ಪಟ ಹಾಳಾದ್ದರಿಂದ. ಆಫ್ಟರ್ ಸ್ಟ್ರಕ್ ದ ಕೈಟ್ ಇಟ್ ವಾಸ್ ನಾಟ್ ರಿಪೇರೇಬಲ್. ನಾವು ಪುಟ್ಟನ ಪಟ ಹಾಳಾದ್ದರಿಂದ ಪೆಚ್ಚಾಯಿತು, ಅವನಿಗೆ ಪೆಚ್ಚಾಯಿತು. he was sad, ಪೆಚ್ಚಾಯಿತು. ಓಕೆ, because of the kite broken. ಫಿಫ್ತ್ ಒನ್, ಗಾಳಿಪಟ ಯಾರ ಪಾಲಾಯಿತು? ಗಾಳಿಪಟ ಯಾರ, at the end ಗಾಳಿಪಟ ಯಾರ ಪಾಲಾಯಿತು? ಗಾಳಿಪಟ ಎಲ್ಲರ ಪಾಲಾಯಿತು. ಆಲ್. ಗಾಳಿಪಟ his friends and he. ಗಾಳಿಪಟ ಯಾರ, ರಿಮೂವ್ ಇಟ್, ಎಲ್ಲರ. then same, ಪಾಲಾಯಿತು. After getting into piece of the kite, after that this is everyone's share. After this one is everyone's share. Okay, yeah. ಗಾಳಿಪಟ ಎಲ್ಲರ ಪಾಲಾಯಿತು. ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ಪುಟ್ಟನ ಪಟ ಹಾಳಾದ್ದರಿಂದ ಪೆಚ್ಚಾಯಿತು. ಗಾಳಿಪಟ ಯಾರ ಪಾಲಾಯಿತು? ಗಾಳಿಪಟ ಎಲ್ಲರ ಪಾಲಾಯಿತು. ಇದು ಆನ್ಸರ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದರಲ್ಲಿ ಎಲ್ಲ ಸೀಕ್ವೆನ್ಸಸ್ ಆಗಿದೆ, ನಿಮಗೆ ಬೇಕಾದಾಗ ಆರ್ಡರಲ್ಲಿದೆ, ನೀವು ಚೆಕ್ ಮಾಡ್ಕೊಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.